1757ರ ಜೂನ್ 23ನೇ ತಾರೀಕಿನಂದು ಬಂಗಾಳದ ನದಿ ದಂಡೆಯಲ್ಲಿ ಇರುವಂತಹ ಪ್ರದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ನವಾಬರ ವಿರುದ್ಧ ಯುದ್ಧವನ್ನು ಹೂಡ್ತಿದೆ. ಅದು ಪ್ಲಾಸಿ ಕದನ. ಆ ಪ್ಲಾಸಿ ಕದನದ ನಂತರ ಬ್ರಿಟಿಷ್ ಆಳ್ವಿಕೆ ಭಾರತದಲ್ಲಿ ಅಧಿಕೃತವಾಗಿ ಶುರು ಆಗ್ತದೆ. ಈಸ್ಟ್ ಇಂಡಿಯಾ ಕಂಪನಿ ಆನಂತರ ಇಂಗ್ಲೆಂಡಿನ ರಾಣಿಯ ನೇತೃತ್ವದಲ್ಲಿ ಹೀಗೆ ಒಟ್ಟಾರೆಯಾಗಿ 1757ರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ 1947ರವರೆಗೆ ಅಂದರೆ ಸುಮಾರು 190 ವರ್ಷಗಳ ಕಾಲ ಆಂಗ್ಲರ ವಸಾಹತುವಾಗಿ ಭಾರತ ಇತ್ತು. 1757ರಲ್ಲಿ ಪ್ಲಾಸಿ ಕದನವನ್ನು ಮಾಡಿದ್ದು ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್. ಅವನಿಂದ ಹಿಡಿದು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಮೌಂಟ್ ಬ್ಯಾಟನ್ವರೆಗಿನ 190 ವರ್ಷಗಳ ಅವಧಿಯಲ್ಲಿ ಭಾರತದ ಸಂಪನ್ಮೂಲಗಳು ಲೂಟಿಯಾಗಿ ಹೋಗಿವೆ. ಭಾರತವನ್ನು ಕೊಳ್ಳೆ ಹೊಡೆದಿದ್ದು ಇಂಗ್ಲೀಷರು ಮಾತ್ರವೇ ಅಲ್ಲ, ಡಚ್ಚರು, ಪೋರ್ಚುಗೀಸರು, ಹೀಗೆ ಬೇರೆ ಬೇರೆ ರಾಷ್ಟ್ರದವರು ಸೇರಿದ್ದಾರೆ. 190 ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಬ್ರಿಟಿಷರು ಎಷ್ಟೊಂದು ಇಲ್ಲಿನ ಸಂಪನ್ಮೂಲವನ್ನು ಕೊಳ್ಳೆ ಹೊಡೆದರೋ ಇಲ್ಲಿನ ಅನೇಕರಲ್ಲಿ ಸಾಲವನ್ನು ಕೂಡ ಯುದ್ಧದ ಸಂದರ್ಭದಲ್ಲಿ ಪಡೆದಿದ್ದರು. ಆ ಸಾಲದ ಹಣವನ್ನು ಇದುವರೆಗೂ ಕೂಡ ವಾಪಸ್ಸು ಕೊಟ್ಟೇ ಇಲ್ಲ ಅನ್ನುವಂಥ ಒಂದು ವಿಚಿತ್ರ ಪ್ರಸಂಗ ಈಗ ಬೆಳಕಿಗೆ ಬಂದಿದೆ. 109 ವರ್ಷಗಳ ಹಿಂದೆ ಬ್ರಿಟಿಷ್ ಆಡಳಿತ ಸಾಲವನ್ನು ಪಡೆದಿತ್ತು. ಇದಾಗಿದ್ದು 1917ರ ಜೂನ್ 4ನೇ ತಾರೀಕಿನಂದು ಮಧ್ಯಪ್ರದೇಶದ ಭೋಪಾಲ್ ಸಂಸ್ಥಾನದಲ್ಲಿ ಆಗಿನ ಕಾಲದಲ್ಲೇ ಅತ್ಯಂತ ಸಿರಿವಂತವಾದ ಮತ್ತು ಹೆಸರುವಾಸಿಯಾದಂಥ ಕುಟುಂಬವೊಂದು ಇತ್ತು. ಅದು ಸೇಠ್ ಜುಮಲಾಲ್ ರುತಿಯಾ ಅನ್ನುವವರ ಕುಟುಂಬ. ಅದು ಅತ್ಯಂತ ಪ್ರಭಾವಶಾಲಿಯಾದ ಕುಟುಂಬ ಆಗಿತ್ತು. ಭೋಪಾಲ್ನ ಸೆಹೋರಾ ಪಟ್ಟಣದ 20-30% ಆಸ್ತಿ ಇವತ್ತಿಗೂ ಕೂಡ ಆ ಸೇಠ್ ಜುಮಲಾಲ್ ರುತಿಯಾ ಅನ್ನುವವರ ಕುಟುಂಬಕ್ಕೆ ಸೇರಿದಂಥದ್ದೇ ಆಗಿದೆ. ಅಷ್ಟೊಂದು ಆಸ್ತಿಯನ್ನು ಈಗಲೂ ಹೊಂದಿರುವಂತಹ ಆ ಕುಟುಂಬ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಇನ್ನಷ್ಟು ದೊಡ್ಡ ಆಸ್ತಿಯನ್ನು ಹೊಂದಿತ್ತು, ಪ್ರಭಾವವನ್ನು ಕೂಡ ಗಳಿಸಿಕೊಂಡಿತ್ತು. ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಸೇಠ್ ಜುಮಲಾಲ್ ರುತಿಯಾ ಅವರಿಂದ 35,000 ರೂಪಾಯಿಗಳ ಸಾಲವನ್ನು ಪಡೆದುಕೊಂಡು ಅದಕ್ಕೆ ಪತ್ರವನ್ನು ಕೂಡ ಬರೆದುಕೊಟ್ಟಿದೆ. ಸೇಠ್ ಜುಮಲಾಲ್ ರುತಿಯಾ ಅವರು 1937ರಲ್ಲಿ ನಿಧನ ಹೊಂದಿದ್ದಾರೆ. ಅವರ ಮೊಮ್ಮಗ ವಿವೇಕ್ ರುತಿಯಾ ಅನ್ನುವರು ಈಗ ಹಳೆಯ ಕಾಗದ ಪತ್ರಗಳನ್ನು ನೋಡ್ತಾ ಇರಬೇಕಾದ್ರೆ ಬ್ರಿಟಿಷ್ ಸರ್ಕಾರ ತನ್ನ ತಾತನಿಂದ 35,000 ರೂಪಾಯಿ ಸಾಲವನ್ನು ಪಡೆದು ಅದಕ್ಕೆ ಪತ್ರವನ್ನು ಬರೆದುಕೊಟ್ಟಿದ್ದಂಥದ್ದು ಈಗ ಸಿಕ್ಕಿದೆ. ನಿಧನ ಆಗಿರುವಂಥ ಸೇಠ್ ಜುಮಲಾಲ್ ರುತಿಯಾ ಅವರ ವಿಲ್ಲಲ್ಲೂ ಕೂಡ ಹೀಗೆ ಸಾಲವನ್ನು ಬ್ರಿಟಿಷರಿಗೆ ಕೊಟ್ಟಿದ್ದರ ಬಗ್ಗೆ ಉಲ್ಲೇಖಗಳು ಕೂಡ ಇದೆ. ಹೀಗಾಗಿ ಈಗ ವಿವೇಕ್ ರುತಿಯಾ ಅವರು ತನ್ನ ತಾತನಿಗೆ ಬ್ರಿಟಿಷ್ ಸರ್ಕಾರ ಕೊಡಬೇಕಾಗಿದ್ದ 35,000 ರೂಪಾಯಿಗಳ ಸಾಲವನ್ನು ವಾಪಸ್ಸು ಕೊಡಬೇಕು ಅಂತ ಕೇಳಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. 109 ವರ್ಷಗಳ ಹಿಂದೆ 35,000 ರೂಪಾಯಿ ಆಗಿದ್ದುದು ಇವತ್ತಿನ ಲೆಕ್ಕಾಚಾರದಲ್ಲಿ ಕೋಟ್ಯಾಂತರ ರೂಪಾಯಿಗಳು ಆಗ್ತದೆ. ಹೀಗಾಗಿ ಆ ಹಣವನ್ನು ಬ್ರಿಟಿಷ್ ಸರ್ಕಾರದಿಂದ ವಾಪಸ್ಸು ಪಡೆಯುವುದಕ್ಕಾಗಿ ಕಾನೂನಿನ ಮೊರೆ ಹೋಗುವುದಾಗಿ ವಿವೇಕ್ ರುತಿಯಾ ಅವರು ಹೇಳ್ಕೊಂಡಿದ್ದಾರೆ. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಆಗಿರುವಂಥ ಬದಲಾವಣೆಗಳು ಮತ್ತು ಬಂದಿರುವಂಥ ಕಾನೂನಿನ ಅನುಸಾರದಲ್ಲಿ ಆ ಹಿಂದಿನ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿನ ಕಾಗದ ಪತ್ರಗಳಿಗೆ ಎಷ್ಟು ಮಾನ್ಯತೆ ಇದೆ, ಬ್ರಿಟಿಷರು 35,000 ರೂಪಾಯಿಗೆ ಬರೆದುಕೊಟ್ಟಿರುವ ಸಾಲ ಪತ್ರ ಈಗ ಕಾನೂನಿನ ಪ್ರಕಾರ ಮಾನ್ಯತೆಯನ್ನು ಪಡೆಯುತ್ತಾ, ಆಗ ಬ್ರಿಟಿಷ್ ಸರ್ಕಾರ ಪಡೆದಿದ್ದ 35,000 ರೂಪಾಯಿ ಸಾಲವನ್ನು ಈಗ ಮರಳಿಸಿಕೊಳ್ಳುವುದಕ್ಕೆ ಆಗುತ್ತಾ ಅನ್ನುವಂಥ ಕುತೂಹಲಕಾರಿ ಅಂಶಗಳು ತೆರೆದುಕೊಂಡಿವೆ. ಏನಾದರೂ ಆಗಲಿ ಕಾನೂನಿನ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಹೋರಾಟವನ್ನು ಕಾನೂನು ರೀತಿಯಲ್ಲೇ ಮಾಡ್ತೇನೆ. ಆಗಿನ ಕಾಲದ 35,000 ರೂಪಾಯಿ ಈಗ ಕೋಟ್ಯಾಂತರ ರೂಪಾಯಿ ಆಗುವುದರಿಂದ ನಮ್ಮ ತಾತನಿಂದ ಪಡೆದುಕೊಂಡಿದ್ದಂಥ ಸಾಲವನ್ನು ಬ್ರಿಟಿಷರು ವಾಪಸ್ಸು ಕೊಡಬೇಕಾಗ್ತದೆ ಅನ್ನುವಂಥ ಮಾತನ್ನು
ಶೇಖ್ ಜುಮಾಲಾಲ್ ರುತಿಯಾ ಅವರ ಮೊಮ್ಮಗ ವಿವೇಕ್ ರುತಿಯಾ ಅವರು ಹೇಳ್ಕೊಂಡಿದ್ದಾರೆ. ಇದು ವಿಶೇಷ ಘಟನೆ ಆಗಿದೆ ಅನ್ನುವುದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ನಮಸ್ಕಾರ.